ಹಾಯ್ ಗೆಳೆಯರೇ, ಇವತ್ತು ನಾನು ಮೂರ್ಖ ಕತ್ತೆ ಬಗ್ಗೆ ಒಂದು ಸ್ಟೋರಿ ಹೇಳೋಣ ಅಂತ ಬಂದಿದ್ದೀನಿ. ಅಂದರೆ ಒಂದು ಇಡಿಯಟ್ ಡಾಂಕಿ. ಈ ಕಾಡಿನ ಪ್ರಾಣಿಗಳನ್ನೆಲ್ಲ ಮೋಸ ಮಾಡಿ ಚೀಟ್ ಮಾಡಿ ತನ್ನ ಹೊಟ್ಟೆ ತುಂಬಿಸ್ಕೊಳ್ತಿದ್ದ ನರಿ. ಆ ನರಿ ಏನು ಮಾಡಿತ್ತು, ಒಂದು ದಿನ ಬೆಳಗ್ಗೆ ತನ್ನ ಒಂದು ಕೈ ಒಳಗಡೆ ಬಣ್ಣದ ಡಬ್ಬಿ ಅಂದರೆ ಕಲರ್ ಬಾಕ್ಸ್ ಮತ್ತು ಇನ್ನೊಂದು ಕೈ ಒಳಗಡೆ ಬ್ರಷ್ ಹಿಡ್ಕೊಂಡು ಕಾಡಿನ ಮೇನ್ ದಾರಿ ಒಳಗಡೆ ಹೋಗ್ತಾಯಿತ್ತು. ಅಲ್ಲಿಗೆ ಬಂದ ಒಂದು ಕತ್ತೆ ಡಾಂಕಿ ಕೇಳ್ತು, ಏನಂತಂದರೆ, ಇದೇನೋ ನರಿಯಣ್ಣ ಬಣ್ಣದ ಡಬ್ಬೆ ಮತ್ತು ಬ್ರಷ್ ಹಿಡ್ಕೊಂಡು ನಿಂತಿದೆಯಾ, ಯಾರ ಮನೆಗೆ ಬಣ್ಣ ಹಚ್ಚೋಕೆ ಹೋಗ್ತಾ ಇದೆಯಾ ಅಂತ ಕೇಳ್ತು. ಆಗ ನರಿ ಏನು ಹೇಳ್ತು, ಯಾರ ಮನೆಗೂ ಬಣ್ಣ ಹಚ್ಚಿಕೊಂಡಿಲ್ಲ, ನಿನಗೆ ಸುದ್ದಿ ಗೊತ್ತಿಲ್ವಾ ಅಂತ ನರಿ. ಅವಾಗ ಆಶ್ಚರ್ಯದಿಂದ ಕತ್ತೆ ಡಾಂಕಿ ಏನಂತ ಕೇಳಿ, ಹೌದಾ, ಏನು ಸುದ್ದಿ ಅದು ಅಂತ ಕೇಳ್ತು. ಅವಾಗ ನರಿ ಹೇಳ್ತು, ಇನ್ನು ಮುಂದೆ ಸಿಂಹರಾಜ ಕಾಡಿನಲ್ಲಿ ಮೂರ್ಖ ಪ್ರಾಣಿಗಳನ್ನು ಮಾತ್ರ ಕೊಂದು ತಿಂತೀನಿ ಅಂತೇಳಿ ನಿರ್ಧಾರ ಮಾಡಿದ್ದಾನಪ್ಪ ಸಿಂಹರಾಜ. ಹಂಗಾಗಿ ನಾನು ಈ ವಿಷಯ ತಿಳ್ಕೊಂಡು ಬಂದೆ ಅಂತಂತು ನರಿ ಹೇಳ್ತು. ಅವಾಗ ಕತ್ತೆ ಹೇಳ್ತು, ಹೌದಾ, ಹಾಗಾದರೆ ನನಗಿನ್ನೂ ಭಯವಿಲ್ಲ, ನಾನು ಜಾಣ ಪ್ರಾಣಿ ಅಂತ ಕತ್ತೆ ಹೇಳ್ತು. ಅವಾಗ ನರಿ ಹೇಳ್ದು, ನೀನು ಜಾಣ ಅಂತ ನಿನ್ನಷ್ಟಕ್ಕೆ ನೀನು ಹೇಳ್ಕೊಂಡ್ರೆ ಸಿಂಹರಾಜನಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ನರಿ ಕೇಳ್ತು. ಅವಾಗ ಕತ್ತೆ ಯೋಚನೆ ಮಾಡ್ತಾ, ಹೌದಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ ಕತ್ತೆ ಕೇಳ್ತು. ಅವಾಗ ನರಿ ಹೇಳ್ತು, ಸಿಂಹರಾಜ ಆ ಕೆಲಸ ನನಗೆ ಒಪ್ಪಿಸಿದಾನೆ, ನಾನು ಕಾಡಿನ ಎಲ್ಲ ಪ್ರಾಣಿಗಳನ್ನು ಪರೀಕ್ಷೆ ಮಾಡ್ಕೋ ಅಂತ ಬರ್ತಾಯಿದ್ದೀನಿ, ಟೆಸ್ಟ್ ಮಾಡ್ತಾಯಿದ್ದೀನಿ. ಆ ಪ್ರಾಣಿಗಳ ಬೆನ್ನ ಮೇಲೆ ಮೂರ್ಖ ಇಲ್ಲಾಂದರೆ ಜಾಣ ಅಂತ ಬರಿತೀನಿ ಅಂತ ಹೇಳ್ತು. ಆ ಬರಹ ನೋಡಿ ಸಿಂಹರಾಜ ಏನು ಮಾಡ್ತಾನೆ, ಬೇಟೆ ಆಡ್ತಾನ ಅಂತ ಹೇಳ್ತು. ಅವಾಗ ಕತ್ತೆ ನರಿಯ ಮಾತನ್ನು ನಂಬಿ ಏನು ಮಾಡ್ತು, ಹಾಗಾದರೆ ನನ್ನ ಬೆನ್ನ ಮೇಲೆ ಜಾಣ ಅಂತ ನೀನು ಬರೆದು ಬಿಡು ಅಂತ ಹೇಳ್ತು. ಅವಾಗ ನರಿ ಹೇಳ್ತು, ಹಾಗೆಲ್ಲ ಬರಿಬೇಕಂದ್ರೆ ನೀನು ನನಗೊಂದು ಚೀಲ ಗಜ್ಜರಿ ಮತ್ತು ಹಣ್ಣನ್ನು ತಂದು ಕೊಡಬೇಕು ಅಂತ ಹೇಳ್ತು. ಇಲ್ಲವಾದರೆ ಮೂರ್ಖ ಅಂತ ಬರೀತೀನಿ ನಾನು ನೋಡು ಅಂತ ಹೆದರಿಸ್ಬಿಡತ್ತು. ಅವಾಗ ಕತ್ತೆ ನರಿಗೆ ಹೇಳ್ತು, ಭಯ ಮಾಡಿಕೊಂಡು, ಅಯ್ಯೋ ಹಾಗೆಲ್ಲ ಮಾಡಬೇಡ, ನಾನು ಈಗಲೇ ಹೋಗಿ ನಿನಗೆ ಚೀಲದ ತುಂಬ ಹಣ್ಣು ಮತ್ತು ಗಜ್ಜರಿ ಎಲ್ಲ ತಂದು ಕೊಡ್ತೀನಿ ಅಂತ ಹೇಳ್ತು. ಮನೆಗೆ ಓಡಿ ಬಂದು ಚೀಲದ ತುಂಬ ಹಣ್ಣು ಮತ್ತು ಗಜ್ಜರಿನ ತೊಗೊಂಡು, ಅಂದರೆ ಫ್ರೂಟ್ಸು ಮತ್ತು ಕ್ಯಾರೆಟನ್ನು ತೊಗೊಂಡು ಕತ್ತೆ ನೀಡಿದ ಹಣ್ಣು ಗಜ್ಜರಿ ನೋಡಿದ ನರಿಗೆ ಭಾರಿ ಖುಷಿ ಆಗ್ಬಿಡ್ತು. ಅವಾಗ ಹೇಳ್ತು, ಕತ್ತೆ ಅಣ್ಣ, ನಿನಗೆ ಬೆನ್ನ ಮೇಲೆ ಬರೀ ಜಾಣ ಅಂತ ಬರೆಯಲ್ಲ, ನಾನು ಮಹಾಜಾಣ ಅಂತ ಬರಿತೀನಿ ಅಂತ ಹೇಳ್ತು. ನಿನ್ನ ಬೆನ್ನ ಕತ್ತೆ ಬೆನ್ನಿನ ಮೇಲೆ ಬಣ್ಣದಿಂದ ಮಹಾರಾಜ ಎಂದು ಬರೆದು ನರಿ ಏನು ಮಾಡುತ್ತೋ ಅದನ್ನು ಖುಷಿಪಡಿಸ್ತು. ಇದರಿಂದ ಹುಬ್ಬಿದ್ದ ಕತ್ತೆ ಅಂದರೆ ಫುಲ್ ಗ್ರೇಟ್ನೆಸ್ ಬಂದ್ಬಿಡ್ತು, ನಾನು ಬರೀ ಜಾಣ ಅಲ್ಲ, ಮಹಾಜಾಣ ನಾನು ಅಂತೇಳಿ ಕಾಡಿನಲ್ಲಿ ಫುಲ್ ಖುಷಿಯಾಗಿ ಓಡಾಡಕತ್ಬಿಡ್ತು. ನಾನು ಮಹಾಜಾಣ, ಇದನ್ನು ನಾನು ಸಿಂಹರಾಜನಿಗೆ ತೋರಿಸ್ಬೇಕು, ಅವನಿಂದ ನಾನು ಬಹುಮಾನ ಪಡಿಬೇಕು ಅಂತೇಳಿ ಸಿಂಹರಾಜನ ಗುಹೆ ಒಳಗಡೆ ಹೋಗ್ಬಿಡ್ತು ಕತ್ತೆ. ಆಗ ಹಸಿದಿದ್ದ ಸಿಂಹರಾಜ ಬೇಟೆ ಆಡಬೇಕು ಅಂತೇಳಿ ತಯಾರಾಗಿದ್ದ. ಆಗ ಎದುರಿಗೆ ಬಂದಂತಹ ಈ ಕತ್ತೆಯನ್ನು ನೋಡಿ ಅಂಜಿಕೆ ಇಲ್ಲ, ಹೆದರಿಕೆ ಇಲ್ಲ, ಆ ರೀತಿ ಫುಲ್ಲು ರಾಜಾರೋಷವಾಗಿ ಕತ್ತೆ ಬರ್ತಾಯಿತ್ತು. ಅದನ್ನು ನೋಡಿ ಸಿಂಹನಿಗೆ ಫುಲ್ಲು ಆಶ್ಚರ್ಯ ಆಗ್ಬಿಡ್ತು. ಆಗಿದ ತಕ್ಷಣ ಅದನ್ನು ನೋಡಿದ ತಕ್ಷಣ ಹತ್ರ ಬಂದ ತಕ್ಷಣ ಸಿಂಹ ಕತ್ತೆ ಮೇಲೆ ಎಗರ್ಬಿಡ್ತು. ಕತ್ತೆ ಭಯದಿಂದ, ಸಿಂಹರಾಜ, ನನ್ನ ಮೇಲೆ ನರಿ ಬರೆದ ಬರಹ ನೋಡು, ನಾನು ಮಹಾರಾಜ, ನನ್ನನ್ನು ಏಕೆ ತಿನ್ನುತ್ತಿರುವೆ ಅಂತ ಕೇಳ್ತು. ಅಯ್ಯೋ ಸಿಂಹರಾಜ, ಸ್ವಲ್ಪ ನನ್ನ ಬೆನ್ನನ್ನು ನೋಡಪ್ಪ, ನಾನು ಮಹಾಜಾಣ ಅಂತೇಳಿ ಅನ್ಸ್ಕೊಂಡಿದ್ದೀನಿ, ನೀನೇನು ನನ್ನ ತಿನ್ನಕ್ಕೆ ಬಂದಿದೀಯಾ ಅಂತ ಹೇಳ್ತು. ಸಿಂಹರಾಜನಿಗೆ ಅವಾಗ ಆಶ್ಚರ್ಯ ಆಯಿತು. ಏನು ಹಾಗಂದ್ರೆ, ಇಲ್ಲ ಕತ್ತೆ ನರಿ ಇದು ಹೇಳಿತ್ತು ಇದನ್ನೆಲ್ಲ ಅಂತ ಹೇಳ್ತು. ಅಂದರೆ ಅಲ್ಲಿ ನಡೆದಿದ್ದೆಲ್ಲ ಸ್ಟೋರಿನ ಏನು ಮಾಡುತ್ತಾ ಕತ್ತೆ ನರಿ ನಡುವೆ ನಡೆದಂಥ ಸಂಭಾಷಣೆ ಎಲ್ಲ ಏನು ಮಾಡುತ್ತಾ ಸಿಂಹರಾಜನಿಗೆ ಹೇಳುತ್ತೆ. ಆಗ ಸಿಂಹರಾಜ, ನಿಜ, ಆ ಕಪಟ ನರಿ ಆ ಮಾತನ್ನು ನಂಬಿ ನೀನು ಇಲ್ಲಿಗೆ ಬಂದಿಯಲ್ಲ, ನೀನು ನಿಜವಾಗ್ಲೂ ಮೂರ್ಖನೇ, ಅದಕ್ಕೆ ಈಗ ನಾನೇನ ತಿಂದೆ ಅಂದರೆ ಬಿಡಂಗಿಲ್ಲ ಅಂಥೇಳಿ ಆ ಕತ್ತೆನ ಗುಹೆ ಒಳಗೆ ಹೇಳ್ಕೊಂಡೋಗಿ ಕಲಾಸ್ ಮಾಡಿಬಿಡ್ತು. ಈ ಸ್ಟೋರಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.